ಏನು ಕೊಟ್ಟಿದ್ದೀರಿ ಅದನ್ನು ಕೂಡ ಅವರು ತುಂಬ ಪರಿಶೀಲನೆ ಮಾಡ್ತೀನಿ. ಅವ್ರ ಖಾತೆ ನೀವು ಕೇಳಿದ್ರಿ, ಈಗ ದೊಡ್ಡ ಖಾತೆ, ಅದು ಖಾತೆ ಏನೋ ಬಹಳ ಕಷ್ಟ, ದುಡ್ಡಿಲ್ಲ ಇರೋದು ಇರಿಗೇಷನ್ ಅಲ್ಲಿ, ಅವ್ರಿಗೆ ದೊಡ್ಡ ಸಮಸ್ಯೆ ಇದೆ. ಬಟ್ ಅವ್ರಿಗೆ ನಾವು ಕೊಟ್ಬಿಟ್ಟಿದ್ದೀವಿ. ನನಗೆ ಬೆಂಗಳೂರು ಕೊಡಬೇಕು ಅಂತ ಇತ್ತು ಆಸೆ. ಈಗ ನನ್ನ ಪಕ್ಷ ತೀರ್ಮಾನ ಮಾಡ್ತು. ಬೇರೆ ಯಾವುದೋ ಒಂದು ಖಾತೆ ಕೇಳಿ ಇದನ್ನು ಕೇಳಿದ್ರು ಕೊಡಕ್ಕೆ ಹೇಳಿದ್ದೀನಿ. ಅದು ನೀವು ಅವ್ರಿಗೆ ಕೂತ್ಕೊಂಡು ಮಾತಾಡಿ. ಇರಿಗೇಷನ್ ಬಹಳ ದೊಡ್ಡ ಇದನ್ನ ಸಮಸ್ಯೆ ನೋಡ್ತಾ ಇದ್ರಲ್ಲ, ಅಲ್ಲಿ ತುಂಗಭದ್ರಾ ಸಮಸ್ಯೆ, ಕೃಷ್ಣಾ ಸಮಸ್ಯೆ, ಇನ್ನೊಂದು ಕಡೆ ಸಮಸ್ಯೆ, ಕಾವೇರಿ ಸಮಸ್ಯೆ, ಇವೆಲ್ಲ ಕೂಡ ಇದೆ. ಹ್ಯಾಂಡಲ್ ಮಾಡೋದು ಅಷ್ಟು ನಮಗೆಲ್ಲ MLAಗಳು ಮಾಡಿರ್ತಾರೆ. ಸುಮಾರು 73 ಕಾಲದಲ್ಲಿ 1.5 ಲಕ್ಷ ಕೋಟಿ ರೂಪಾಯಿ ಕೆಲಸ ಕೊಟ್ಬಿಟ್ಟಾರೆ. ಈಗ ನಮಗೆ ಡಿಪಾರ್ಟ್ಮೆಂಟ್ ಹೋಗಿ 16,000 ಕೋಟಿ 16,000 ಕೋಟಿ ಸಂಬಳ ಕೊಡಬೇಕು, ಕೆಲಸ ಕೊಡಬೇಕು. ಲ್ಯಾಂಡ್ ಅಕ್ವಿಷನ್ ಈಗ ಕೃಷ್ಣ ಮೇಲ್ದಂಡೆ ಯೋಜನೆಗೆ 70,000 ಕೊಡಬೇಕು. ಬೇಕಾದ ಸಮಸ್ಯೆ ಇದೆ, ಅವ್ರಿಗೂ ಸಮಸ್ಯೆ ಇದೆ. ಅದನ್ನ ಹೆಂಗೋ ಸ್ವಲ್ಪ ಈಗ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನೋಡೋಣ. ನೀವು ಹೇಳಿರೋ ವಿಚಾರ ನಾನು ಪ್ರೈವೇಟ್ ಆಗಿ ಮಾತಾಡ್ತೀನಿ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹಾಡಿ ಹೊಗಳಿದ್ದಾರೆ ದ್ವಾರಕನಾಥ್ ಅವರು. ಖ್ಯಾತ ಜ್ಯೋತಿಷಿ ದ್ವಾರಕನಾಥ್ ಅವರು ಈ ಸಂದರ್ಭದಲ್ಲಿ ಹಾಡಿ ಹೊಗಳಿದ್ರು. ರಾಜ್ಯದ ಅರ್ಚಕರಿಂದ ಸಿಎಂ ಬಗ್ಗೆ ಮೆಚ್ಚುಗೆಯ ಮಾತುಗಳು ಕೂಡ ಬಂದಿದೆ. ನಮ್ಮ ಸಿಎಂ ಡಿಕೆ ಶಿವಕುಮಾರ್ ಇರೋದು 20 ತಿಂಗಳ ಜೊತೆಗೆ ಮತ್ತೆ 5 ವರ್ಷ ಸಿಎಂ ಆಗಲಿ, ನಮ್ಮ ಸಿಎಂ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತ ಹೇಳಿ ಸಿಎಂ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ದಾರೆ ದ್ವಾರಕನಾಥ್ ಅವರು. ಈ ಹಿಂದೆ ಕೂಡ ಸಿಎಂ ಆಗೇ ಆಗ್ತಾರೆ ಡಿಕೆ ಶಿವಕುಮಾರ್ ಅನ್ನುವ ವಿಚಾರವನ್ನ ಹೇಳಿದ್ರು ದ್ವಾರಕನಾಥ್ ಅವರು. ಅದರಲ್ಲಿ ಕೂಡ ಯಾವ ದಿನ ಆಗ್ತಾರೆ, ಈ ಸಂದರ್ಭದಲ್ಲಿ ಆಗೇ ಆಗ್ತಾರಾ ಇಲ್ವಾ, ಹೀಗೆ ಎಲ್ಲದರ ಬಗ್ಗೆ ಕೂಡ ಮಾತಾಡಿದ್ರು. ಈಗ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ 5 ವರ್ಷಗಳ ಕಾಲ, ಈ 20 ತಿಂಗಳು ಬಿಟ್ಟು ಮುಂದಿನ 5 ವರ್ಷಗಳ ಕಾಲ ಕೂಡ ಅವರೇ ಸಿಎಂ ಆಗಲಿ ಅನ್ನುವಂತಹ ಒಂದು ವಿಚಾರವನ್ನ ಹೇಳಿದ್ದಾರೆ. ನಮ್ಮ ರಾಜ್ಯದ ಮಹಾವಿಷ್ಣುವಂಶವುಳ್ಳ ಶಿವಕುಮಾರ್ಗೂ ನಮಸ್ಕಾರ ಹೇಳಿ ದೇವರನ್ನು ಕಾಪಾಡಲಿ. ಆ ಪಂಚ ವರ್ಷಗಳು ಈ ಉಳಿದಿರೋದು 20 ತಿಂಗಳು, ಆಮೇಲೆ 5 ತಿಂಗಳು ಈ ರಾಜ್ಯವನ್ನು ಮುನ್ನಡೆಸಿ ನಾವೆಲ್ಲ ಬ್ರಾಹ್ಮಣರಿಂದ ಪ್ರಾರ್ಥನೆ ಮಾಡ್ತೀವಿ ಅಂತ ನಾನು ನಿಂಬರವಾಗಿ ನಮ್ಮ ಮುಖ್ಯಮಂತ್ರಿಗಳೇ ಭರವಸೆಯನ್ನು ಕೊಡ್ತೀನಿ. ಹಿಂದೆ ಮೈಸೂರು ಮಹಾರಾಜರ ಕಾಲದಲ್ಲೂ ಕೂಡ ಮಳೆ ಕಡಿಮೆ ಆದರೆ ವೃದ್ಧ ಜಪ ಮಾಡೋರು, ಪರ್ಜನ ಜಪ ಮಾಡೋರು, ಅದರಿಂದ ರುದ್ರಹೋಮ ಕೂಡ ಮಾಡೋರು. ಅದರಿಂದ ಮಳೆ ಆಗಿ ರಾಜ್ಯಕ್ಕೂ ಮತ್ತೆ ಜನರಿಗೂ ಶಾಂತಿ ಸಿಗ್ತಾ ಇದೆ. ಈ ಸಮಾವೇಶದಲ್ಲಿ ನೀವು ಎಲ್ಲರಿಗೂ ನಮಗೆ ಮಾತು ಕೊಡಬೇಕು. ನೀವೆಲ್ಲರೂ ಸೇರಿ ರಾಜ್ಯದಲ್ಲಿ ವರ್ಷ ಋತು ಇನ್ನೊಂದು ವಾರಕ್ಕೆ ಆರಂಭ ಆಗುತ್ತೆ, ಇನ್ನೂ 3 ತಿಂಗಳು ಮಳೆ ಇದೆ. ನೀವು ಎಲ್ಲ ಸೇರಿ ಮುಖ್ಯಮಂತ್ರಿಗಳು ಮಾತು ಕೊಡೋಣ. ನಮ್ಮ ಹತ್ರ ಏನು ಅನುಷ್ಠಾನ ಇದೆ, ಯಾರಿಗೆ ಪದ್ಯನ ಜಪ ಗೊತ್ತೇ, ರುದ್ರ ಹೇಳ್ತಾರೆ, ಎಲ್ಲರೂ ಮಾಡಿ ನಾಡಿನಲ್ಲಿ ಸಮೃದ್ಧವಾಗಿ ಮಳೆ ಬಂದು ಬೆಳೆ ಬಂದು ರಾಜ್ಯದಲ್ಲಿ ಜನತೆ 7 ಕೋಟಿ ಜನಕ್ಕೆ ನೀರಿಲ್ಲ ಅಂತ ಆಗಬಾರ್ದು ಅಂತ ಒಂದು ಸಂಕಲ್ಪ ಮಾಡಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಶುಭಾಶಯ. ಆಮೇಲೆ ನಾನು ಮುಖ್ಯಮಂತ್ರಿಗಳನ್ನ ಒಂದು ಸಣ್ಣದಾಗಿ ಪ್ರಾರ್ಥನೆ ಮಾಡ್ತೇನೆ. ದಯವಿಟ್ಟು 36,000 ದೇವಸ್ಥಾನಗಳಿದೆ ನಮ್ಮ ರಾಜ್ಯದಲ್ಲಿ. ಎಲ್ಲ ದೇವಸ್ಥಾನ ಸುತ್ತೋಲೆ ಕಳಿಸಿ ಕೂಡಲೇ ಎಲ್ಲ ದೇವಸ್ಥಾನದಲ್ಲೂ ಪ್ರಾತಃ ಕಾಲದಲ್ಲಿ ಮಳೆಗೋಸ್ಕರವೇ ರುದ್ರಾಭಿಷೇಕ, ರುದ್ರ ಜಪ, ಅದ್ರ ಜೊತೆಗೆ ಬೇರೆ ನಮ್ಮ ವೈಖಾನಸ ಪಂಚರಾತ್ರ ಅವರಿದ್ರೆ ಅವರುಗಳು ಮಾವಿಶಾಸ್ತ್ರ ಪಾರಾಯಣ ಮಾಡಿ ಮಳೆಗೆ ಒಂದು ಸುತ್ತೋಲೆ ಹೊರಡಿಸಬೇಕು ಅಂತ ನಾನು ಮುಖ್ಯಮಂತ್ರಿ ಕೇಳ್ಕೊತೀನಿ.